ಹಾಯ್ ಹಲೋ. ಇವತ್ತು ನಾವು ಒಂದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹುಲಿ, ಸಿಂಹ, ಆನೆ, ಕರಡಿ, ಹಾವು ಇನ್ನು ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿಗಳಿರುವ ಒಂದು ಝೂಗೆ ಹೋಗ್ತಾಯಿದ್ದೀವಿ. ಅದನ್ನು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಆ ಒಂದು ಜಾಗದಲ್ಲಿ ಸಫಾರಿ ಕೂಡ ಇರ್ತದೆ. ಆದಷ್ಟು ಸಫಾರಿಲಿ ಹೋಗಿ ನಿಮಗೆ ಪ್ರಾಣಿಗಳ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಈಗ ಒಂದು 12 ಕಾಲಾಗಿದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ಬನ್ನಿ ನಮ್ಮ ಜೊತೆ ನೀವು ಕೂಡ ಈ ಒಂದು ಪ್ರಾಣಿಗಳ್ನ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಈ ಒಂದು ಜಾಗದಲ್ಲಿ ವ್ಯೂ ಯಾವ ರೀತಿ ಇದೆ ನೋಡಿ. ಇವಾಗ ನನ್ನ ಜೊತೇಲಿ ನಮ್ಮ ಫ್ರೆಂಡು, ಹಳೆ ಫ್ರೆಂಡ್ ಕೂಡ ಬರ್ತಾವ್ರೆ. ಅವ್ರ ಜೊತೇಲಿ ನಾವು ಇವಾಗ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅವರು ಮೊದಲೆಲ್ಲ ನ್ಯಾಷನಲ್ ಪಾರ್ಕ್ನ ಹೋಗಿ ನೋಡ್ಕೊಬಂದವ್ರೆ. ಅವ್ರ ಜೊತೆ ಈಗ ಹೋಗ್ತಾಯಿದ್ದೀವಿ. ಬನ್ನಿ ನಮ್ಮ ಜೊತೆ. ಆಗ ಹೋಯ್ತಾ ಅಲ್ಲೇ ಸಣ್ಣ ಸಣ್ಣ ವ್ಯೂನ ನಿಮ್ಗೆ ತೋರಿಸ್ತಾ ಇರ್ತೀವಿ. ಇಲ್ಲಿಂದ ನಾವು ಬೈಕ್ನಲ್ಲಿ, ಇದು ಮಾದಪ್ಪನ ದೊಡ್ಡಿ ಅಂತ ಇವರು, ಇಲ್ಲಿಂದ ಬೈಕ್ನಲ್ಲಿ ನಾವು ನಮ್ಮ ಫ್ರೆಂಡ್ ಇಬ್ಬರು ಹೋಗ್ತಾಯಿದ್ದೀವಿ. ಇದರ ವ್ಯೂ ಯಾವ ರೀತಿ ಇದೆ ಅಂತ. ಇದು ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಕೂಡ ಇದು. ಇಂದ ಕಳ್ಬಾಳದಿಂದ ಹಂಗೆ ಯಾವತ್ತೂ ಹೋಗಿಲ್ಲ ನಾನು, ಇದೇ ಫಸ್ಟ್ ಹೋಗ್ತಾ ಇರೋದು. ಇದರಿಂದ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮ್ಯಾಪ್ ಹಾಕ್ಕೋಬೋದಾಗಿತ್ತು, ಆದರೆ ಹಂಗೆ ಶಾರ್ಟ್ಕಟ್ ರೂಟ್ಗಳೆಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಮೊಬೈಲ್ ಮ್ಯಾಪ್ ಏನು ಹಾಕ್ತಾಯಿಲ್ಲ, ಹಾಗೆ ಹೋಗ್ತಾಯಿದ್ದೀನಿ. ಡ್ಯಾಮೇಜ್ ಇಲ್ಲ, ಚೆನ್ನಾಗಿದೆ ರೋಡ್ ಅಂತೂ. ಹೊಸ್ದಾಗಿ ಮಾಡಿರೋ ರೋಡ್ ಇದು. ಹೀಗೆ ಅಲ್ಲಿ ಗಂಟ ಒಂದು ನ್ಯಾಷನಲ್ ಪಾರ್ಕ್ ಗಂಟ ಹೋಗೋಣ ಬನ್ನಿ. ಇಲ್ಲೇ ರೋಡ್ ಸೈಡ್ನಲ್ಲಿ ಏನು ಕಳ್ಳೆಗಳು ಮಾರ್ತಾವ್ರೆ. ಮಳೆ ಬಿದ್ದಿರೋದ್ರಿಂದ ಕಳ್ಳೆ ಬಂದ್ಬಿಟ್ಟವೆ. ಗಾಳಿ ಅಂತ ಸಿಕ್ಕಾಪಟ್ಟೆ ಬೀಸ್ತಾ ಇದೆ. ಇಲ್ಲಿ ಯಾವುದೋ ಬರೋ ದಾರಿಯಲ್ಲಿ ಲೇಔಟಲ್ಲಿ ಹೋಯ್ತಾ ಇದ್ದೀವಿ. ಇಲ್ಲಿಂದ ಇನ್ನು 20 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ನಮ್ಮ ಫ್ರೆಂಡ್ ಯಾವುದೋ ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು ಅಂದ್ಬಿಟ್ಟು ಕರ್ಕೊಬೋಯ್ತವ್ರೆ. ಶಾರ್ಟ್ಕಟ್ಟಲ್ಲಿ ಇನ್ನೂ ಹತ್ರ ಆಗ್ಬೋದೇನೋ. ಅಲ್ಲಿಂದ ನಾವು ಮ್ಯಾಪ್ ಹಾಕಿದಾಗ 29 ಕಿಲೋಮೀಟ್ರ್ ಇತ್ತು. ಎಲ್ಲ ಸುತ್ತಮುತ್ತ ಎಲ್ಲ ಅಕ್ಕಪಕ್ಕ ಲೇಔಟ್ಗಳು ಎಲ್ಲ ಬೆಂಗಳೂರಿಗೆ ಸೇರಿಬಿಡ್ತಲ್ಲ. ಏರಿಯಾ ಎಲ್ಲ ಫುಲ್ ಬೆಂಗಳೂರಿಗೆಲ್ಲ ಸೇರಿಬಿಡ್ತಲ್ಲ. ಅದಕ್ಕೆ ಫುಲ್ಲು ಅಭಿವೃದ್ಧಿ ಹೊಂದ್ಬಿಟ್ಟಿದೆ, ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಲೇಔಟ್ಗಳು, ದೊಡ್ಡ ಲೇಔಟ್ಗಳನ್ನ ಇದು ಮಾಡ್ತಾವ್ರೆ BBMP ಅವರು. ಎಲ್ಲ ಕಂಪ್ನಿಗಳೆಲ್ಲ ಆಗಿದೆ. ಏನು ಕಂಪ್ನಿ ಇದು? ಕಂಪ್ನಿಗಳು ತಾನೆ ಇವೆಲ್ಲ ಮನೆಗಳು. ಹಾಂ, ರೋಡ್ ಬನ್ನರ್ಘಟ್ಟಕ್ಕೆ ಡೈರೆಕ್ಟ್ ರೋಡ್ ಇರ್ಬೋದು ಇದು. ಇಲ್ಲೆಲ್ಲ ಅಕ್ಕಪಕ್ಕ ಫುಲ್ಲು ಗ್ರಾನೈಟ್ ಸೇಲ್, ಟೈಲ್ಸ್ ಕಮ್ಮಿ, ಗ್ರಾನೈಟ್ ಸೇಲ್ ಜಾಸ್ತಿ. ಎಲ್ಲಿಂದ ಎಲ್ಲಿಗೂ ಅಕ್ಕಪಕ್ಕ ನೋಡೋದು, ಈ ಕಡೆ ಎಲ್ಲ ಕಡೆನೂ ಗ್ರಾನೈಟ್ ಜಾಸ್ತಿ ಸೇಲ್ ಆಯ್ತದೆ. ಇಲ್ಲಿ ಮಾರ್ಬಲ್ ಪಾಯಿಂಟ್, ಯಾವ ರೀತಿ ಡಿಸೈನ್ ಆಗಿರೋ ಬೇಕಾದ್ರೆ ನಿಮಗೆ ಗ್ರಾನೈಟ್ಗಳು ಇಲ್ಲಿ ಸಿಗ್ತದೆ. ಅದನ್ನು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಆದಷ್ಟು ಈ ಒಂದು ಜಾಗಗಳಲ್ಲಿ ಬಂದು ಗ್ರಾನೈಟ್ ಕಮ್ಮಿ ಬೆಲೆಗೆ ಸಿಗ್ತದೆ. ಕಾಂಟ್ಯಾಕ್ಟ್ ಮಾಡಿ. ಹಾಂ, ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಹಾಂ, ಹಾಂ
ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಬೆಂಗಳೂರು. ಇಷ್ಟೊತ್ತು ಬಿಸಿಲು ಹೊಡಿತಾ ಇತ್ತು ಮೋಡ ಮುಚ್ಕೊಂಡು, ಆದರೆ ಈಗ ಫುಲ್ ಕ್ಲೌಡ್ ಮೋಡ ಜಾಸ್ತಿಯಾಗಿ ಮಳೆ ಬರೋ ಮೂಮೆಂಟ್ ಇದೆ ವಾತಾವರಣ. ಟೈಮು ಎಕ್ಸಾಕ್ಟ್ 1 ಗಂಟೆ ಆಯ್ತಾ ಬಂತು. ನೀನು ಹತ್ರದಲ್ಲೇ ಇದ್ದೀವಿ, ಸ್ವಲ್ಪ ದೂರ. ಏನು ಎಷ್ಟು ದೂರ ಇರ್ಬೋದು? ಇಲ್ಲೇನೆ? ಹಾಂ ಹಾಂ. ಬಂದ್ಬಿಟ್ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕಡೆಗೆ ಬಂದ್ಬಿಟ್ಟು ಟಿಕೆಟ್ ತಗೋಬೇಕೆ? ಎಲ್ಲಿ? ಹಾಂ ಎಲ್ಲಿ? ಯಾರು ಎಷ್ಟು ರೂಪಾಯಿ? ಮತ್ತೆ ಎಲ್ಲ ಕೊರೆ ಈ ಕಡೆನೇ ಎಲ್ಲಿ ನಿಲ್ಲಿಸ್ಲಿ? ಇಲ್ಲಿ ನಿಲ್ಲಿಸಿ. ಹಾಂ ಹಾಂ. Himalayan 450. ತಗೋ, ಎಷ್ಟು ಟಿಕೆಟ್ ತಗೋ. ಮಡಗಿನ ಯಾವ ಕಡೆ? ಹಾಂ ಯಾವ ಕಡೆ? ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಹಾಂ ಇದೇನಿದು? ಗೊತ್ತಿಲ್ಲ.